ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಬೆಳಗಿನ ತಿಂಡಿ ಹೆಸರುಕಾಳು ದೋಸೆ ತಂದಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಹೆಸರುಕಾಳು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳೆಲ್ಲ ಮನೇಲಿ ನಾವು ಈಗ ಹೆಸರುಕಾಳು ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನಲ್ಲ, ಅದು ದೂರ ಸರಿದಿಡ್ತಾರೆ, ಮತ್ತು ಅನ್ನ ಮಾತ್ರ ಊಟ ಮಾಡಿದ್ದು ಹೇಳ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಈ ರೀತಿ ಒಂದು ಸಲ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಹೆಸರುಕಾಳು ದೋಸೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಲಿಗೆ ಪ್ಲೀಸ್ ಈ ವಿಡಿಯೋ ನೋಡೋ ಮೊದಲು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇದು ಹೇಗೆ ಮಾಡೋದಂತ ಒಂದು ಸಲ ನೋಡುವ. ಮೊದಲಿಗೆ ನಾನಿಲ್ಲಿ 1 ಲೋಟ ಬಿಳತೆಕ್ಕಿ ತೊಗೊಂಡಿದ್ದೀನಿ, ವೈಟ್ ರೈಸ್ ತೊಗೊಂಡಿದ್ದೀನಿ 1 ಲೋಟ. ಅದರ ಮೆಜರ್ಮೆಂಟಾಗಿ ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೋಡಿ, 1 ಲೋಟಕ್ಕೆ 1 ಕಾಳು. ನೋಡಿ, ಈಗ ತೊಳೆದು ತಂದಿದ್ದೀನಿ, 3 ಬಾರಿ ತೊಳೆದಿದ್ದೀನಿ. ಈಗ ನೀರು ಹಾಕಿ ಇಡ್ತೀನಿ ಹೀಗೇ. ಇದು ನೋಡಿ, ಇದು ಈಗ ಒಂದು ರಾತ್ರಿ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಈಗ ನಾನು ಇದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇದು ಗ್ರೈಂಡ್ ಮಾಡುವಾಗ 2 ಕಾಯಿ ಮೆಣಸು ಹಾಕ್ತಿದ್ದೀನಿ, ಮತ್ತು 1 ತುಂಡು ಶುಂಠಿ. ನೋಡಿ, ಇಷ್ಟು ಹಾಕಿ ನಾನು ಇದು ಗ್ರೈಂಡ್ ಮಾಡಿ ತರ್ತೀನಿ. ನೋಡಿ, ಇದು ನಾನೀಗ ಗ್ರೈಂಡ್ ಮಾಡಿ ತಂದಿದ್ದೀನಿ, 2 ಸಲ ಗ್ರೈಂಡ್ ಮಾಡಿದ್ದೀನಿ ನಾನು. ನೋಡಿ, ಇಷ್ಟು ದಪ್ಪ ಸಾಕು, ಇದಕ್ಕಿಂತ ತೆಳುವಾದರೆ ಆಗಲ್ಲ ದೋಸೆ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಈಗ ನಾನು ಈ ಟೈಮಲ್ಲಿ ನಾನು ಇದಕ್ಕೆ ಈಗ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕ ಉಪ್ಪು. ಮತ್ತೇನು ಗೊತ್ತಾ, ಇದಕ್ಕೆ ಈನು ಮತ್ತು ಸೋಡಾ ಏನು ಹಾಕೋದು ಬೇಡ ಇದಕ್ಕೆ. ಹೀಗೆ ಮಾಡಿದ್ರೇ ಇದು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ಹಿಟ್ಟು ರೆಡಿ ಆಯಿತು. ಈಗ ದೋಸೆ ಮಾಡಲಿಕ್ಕೆ ತವಾನ ಇಡ್ತಿದ್ದೀನಿ. ನೋಡಿ, ಈ ತವ ಈಗ ಸ್ವಲ್ಪ ಬಿಸಿ ಆಗಲಿ. ನೋಡಿ, ತವ ಬಿಸಿ ಆಯ್ತು ಅಂತ ಒಂದು ಸಲ ನೀರು ಹಾಕಿ ನೋಡ್ತಿದ್ದೀನಿ. ಈಗ ಇದು ಬಿಸಿ ಆಗ್ತಿದೆ. ಇದಕ್ಕೆ ನಾನು ಎಣ್ಣೆನ ಹಾಕ್ತಿದ್ದೀನಿ. ನೋಡಿ, ಈಗ ನಾನು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರುಳ್ಳಿನ ಹಾಕ್ತಿದ್ದೀನಿ ಮೇಲೆ. ನೀರುಳ್ಳಿ ಹಾಕಿದರೆ ಸ್ವಲ್ಪ ತಿನ್ನುವಾಗ ಚೆನ್ನಾಗಿ ಹೋಗುತ್ತೆ, ಅದಕ್ಕೆ ಹಾಕ್ತಿದ್ದೀನಿ. ಈಗ 1 ನಿಮಿಷ ಇದೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೀನಿ. ಇದು ನಾನು ಮನೆಯಲ್ಲಿ ಮಾಡಿರುವಂತಹ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಾಗುತ್ತೆ, ಅದಕ್ಕೆ ಹಾಕ್ತಿದ್ದೀನಿ. ಮತ್ತು ಮಕ್ಕಳಿಗೆ ಕೂಡ ಇಷ್ಟ ಅಲ್ಲ ತುಪ್ಪ ಎಲ್ಲ ಹಾಕಿದರೆ. ಮಕ್ಕಳು ಹೆಸರುಕಾಳು ಪಲ್ಯ ಎಲ್ಲ ಮಾಡಿದರೆ ತಿನ್ನಲ್ಲ. ನಾವು ಈ ರೀತಿ ದೋಸೆ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಂದು ಸಲ ನೀವು ಮಾಡಿ ಮಕ್ಕಳಿಗೆ ಒಂದು ಸಲ ಕೊಡಿ. ನಾನೀಗ ನೋಡಿ, ಇದು ಮುಚ್ಚಿ ಹಾಕ್ತಿದ್ದೀನಿ. ನೋಡಿ, ಇದಾಯಿತು. ನೋಡಿ, ಇನ್ನೊಂದು ದೋಸೆ ಮಾಡ್ತಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ನೀರುಳ್ಳಿನ ಹಾಕ್ತಿದ್ದೀನಿ. ನಿಮಗೆ ಸ್ವಲ್ಪ ದಪ್ಪ ಆದರೂ ಮಾಡ್ಬೋದು ಈ ದೋಸೆನ, ಮತ್ತು ತೆಳು ಆದರೂ ಕೂಡ ತೆಳ್ಳಗೆ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಹಿಟ್ಟು ಮಾಡ್ತಿದ್ದೀನಿ ದೋಸೆನ. ಹಿಟ್ಟು ಮಾತ್ರ ತುಂಬ ತೆಳು ಮಾಡಬೇಡಿ, ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಲಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಮೇಲಿಂದ. ಎಷ್ಟು ಚೆನ್ನಾಗಿ ಬಂದಿದೆ ಹೆಸರುಕಾಳು ದೋಸೆ. ನೋಡಿ, ಹೀಗೆ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಒಳಗೆಲ್ಲ ತುಪ್ಪದ ಅಂಶ ಇದೆ. ಇದು ಮಕ್ಕಳಿಗೆ ಅಂತ ಕೊಟ್ಟರೆ ಬೇಗನೆ ತಿಂದು ಮುಗಿಸ್ತಾರೆ ತಿಂಡಿನ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನಗೆ ಒಂದು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಬರ್ತೇನೆ. ಓಕೆ, ಬಾಯ್.